ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಮಹನೀಯರ ನುಡಿಮುತ್ತುಗಳನ್ನು ತಿಳಿದುಕೊಳ್ಳೋಣ. ಪ್ರೀತಿಸುವ ವ್ಯಕ್ತಿಗೆ ದಂಡಿಸುವ ಅಧಿಕಾರ ಕೂಡ ಇರುತ್ತದೆ. ರವೀಂದ್ರನಾಥ್ ಠಾಗೂರ್. ಒಳ್ಳೆಯ ಪುಸ್ತಕ ಒಳ್ಳೆಯ ಮನಸ್ಸಿಗೆ ಮತ್ತೊಂದು ಹೆಸರು. ಡಾಕ್ಟರ್ ಎಸ್. ರಾಧಾಕೃಷ್ಣನ್. ವಿಶ್ವಾಸ ಶಕ್ತಿಯುತವಾಗಿರಲು ಇಷ್ಟಪಡುತ್ತದೆ. ಸ್ವಾಮಿ ವಿವೇಕಾನಂದ. ಶುದ್ಧ ಮನಸ್ಸಿನಿಂದ ಹೊರಬಿದ್ದ ಮಾತು ಎಂದು ಹಾನಿ ಮಾಡುವುದಿಲ್ಲ. ಮಹಾತ್ಮ ಗಾಂಧಿ. ಉತ್ಸಾಹ ಚಿತ್ತಶುದ್ಧಿಯಿಂದ ಕೆಲಸ ಮಾಡು, ಫಲಿತಾಂಶ ಓಡೋಡಿ ಬರುತ್ತದೆ. ಐನ್ಸ್ಟೈನ್. ಅತಿ ವಿಶ್ರಾಂತಿ ಎಲ್ಲ ವಿಧದಲ್ಲೂ ಅನರ್ಥ. ಜವಾಹರ್ಲಾಲ್ ನೆಹರು. ಕಾಲ ಅತ್ಯದ್ಭುತ ಅಧ್ಯಾಪಕ, ಇದು ಅದೆಷ್ಟೋ ಕಲಿಸುತ್ತದೆ. ಎಡ್ಮಂಡ್. ಮುನ್ನಡೆಯುವುದರಲ್ಲಿಯೇ ಅರ್ಧ ಯಶಸ್ಸು. ವಿನೋಬಾ ಭಾವೆ. ಬೆಳೆಯುವುದೆಂದರೆ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳುವುದಲ್ಲ, ಧೈರ್ಯವಾಗಿ ಎದುರಿಸುವುದು. ಸುಭಾಷ್ ಚಂದ್ರ ಬೋಸ್. ಮಿತಿ ಮೀರಿದ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಗೌತಮ ಬುದ್ಧ. ಸಹನೆಯಿಂದ ಕೆಲಸಗಳನ್ನು ಉತ್ತಮವಾಗಿ ಮಾಡು. ಸರ್ ಎಂ ವಿಶ್ವೇಶ್ವರಯ್ಯ. ನೀವು ಹೇಳಿದ್ದೆಲ್ಲವೂ ಮಕ್ಕಳಿಗೆ ನೆನಪಿರಲಿಕ್ಕಿಲ್ಲ, ಆದರೆ ನಾವು ಆಚರಿಸುತ್ತಿರುವುದನ್ನು ಮಾತ್ರ ಅವರು ತಪ್ಪದೆ ಅನುಸರಿಸುತ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್, ತತ್ವಜ್ಞಾನಿ. ಅಸೂಯೆ ಹಿಂದೆ ಇರುವವರಿಗೆ ಜೀವನದಲ್ಲಿ ಎಲ್ಲವೂ ಆತಂಕಗಳೇ ಎದುರಾಗುತ್ತದೆ. ಒಳ್ಳೆಯ ನಡವಳಿಕೆಗೆ ಮೀರಿದ ಅಲಂಕಾರ ಮತ್ತೊಂದು ಇಲ್ಲ. ಕಾಲಕ್ಕೆ ಒಳ್ಳೆಯದು ಕೆಟ್ಟದ್ದು ಎಂದು ಎರಡು ಪ್ರಕಾರಗಳು ಇಲ್ಲ. ಶೇಕ್ಸ್ಪಿಯರ್. ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.